ಬಾಗಲಕೋಟೆ ಜಿಲ್ಲೆ ಗುಜರಾತ್ ರಾಜ್ಯದ ಅಹಮದಾಬಾದದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ದಿನಾಂಕ ಜೂನ್ 3, 2025 ರಂದು ರಾತ್ರಿ 7 ಗಂಟೆ 30 ನಿಮಿಷದ ಅವಧಿಯಿಂದ ರಾತ್ರಿ 11 ಗಂಟೆ 30 ನಿಮಿಷದ ಅವಧಿಯಲ್ಲಿ ಜರುಗಿದ ಐಪಿಎಲ್ 2025 ರ 18ನೇ ಆವೃತ್ತಿಯ ಚುಟುಕು ಕ್ರಿಕೆಟ್ ಪಂದ್ಯದ ಹೈವೋಲ್ಟೇಜ್ ಫೈನಲ್ ಕದನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಬಗ್ಗು ಬಡೆದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲುವು ಸಾಧಿಸಿ ಕನ್ನಡಿಗರಿಗೆ ಚೊಚ್ಚಲ ಟ್ರೋಫಿಯ ಸಿಹಿಮುತ್ತು ನೀಡಿದಕ್ಕೆ ಹುನಗುಂದ ಪಟ್ಟಣದಾದ್ಯಂತ ಯುವ ಕನ್ನಡಿಗರಿಂದ ಸಂಭ್ರಮ ಸಡಗರದ ವಿಜಯೋತ್ಸವ ಜರುಗಿತು. ಈ ಚುಟುಕು ಕ್ರಿಕೆಟ ಪಂದ್ಯದಲ್ಲಿ ಕಳೆದ 17 ಆವೃತ್ತಿಯಲ್ಲಿ ಆರ್ಸಿಬಿ ತಂಡೊಮ್ಮೆಯೂ ಗೆಲ್ಲದೆ ಕನ್ನಡ ಯುವ ಕ್ರಿಕೆಟ್ ಪ್ರೇಮಿಗಳಿಗೆ ಕಾಡಾತ್ತಿದ್ದ ಕೊರಗು ಮತ್ತು ಗೆಲುವಿನ ಹಸಿವು ಬರವನ್ನು 18ನೇ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಒಮ್ಮೆಯೂ ಟ್ರೋಫಿ ಗೆಲ್ಲದ ಎದುರಾಳಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಗೆಲುವು ಸಾಧಿಸಿ 7 ಕೋಟಿ ಕನ್ನಡಿಗರಿಗೆ ಚೊಚ್ಚಲ ಟ್ರೋಫಿಯ ಸಿಹಿಮುತ್ತು ನೀಡಿದಕ್ಕೆ ಇಡಿನಾಡಿನದಾದ್ಯಂತ ಯುವ ಕನ್ನಡಿಗರಿಂದ ಸಂಭ್ರಮದ ವಿಜಯೋತ್ಸವ ಜರುಗಿತು. ಅದರ ಭಾಗವಾಗಿ ಹುನಗುಂದ ಪಟ್ಟಣದ ವಿಯಮವೃತ್ತ ಸೇರಿ ಪಟ್ಟಣದಾದ್ಯಂತ ನೂರಾರು ಸಂಖ್ಯೆಯಲ್ಲಿ ಯುವ ಕನ್ನಡಿಗರು ರಂಗುರಂಗಿನ ಪಟಾಕಿ ಸಿಡಿತದಾಬ್ಬರ, ಬೈಕ್ ಮೆರವಣಿಗೆ, ಕನ್ನಡದ ಧ್ವಜದ ಹಾರಾಟ, ಸಂಚರಿಸುವ ಲಾರಿಗಳನ್ನು ತಡೆದು ಚಾಲಕರಿಗೆ ಹಸ್ತಲಾಗನ ಹಾಗೂ ಆರ್ಸಿಬಿ ತಂಡಕ್ಕೆ ಶುಭ ಹಾರೈಕೆಯ ಘೋಷಣೆ ಮೊಳಗಿಸಿದರು. ನಂತರ ಟ್ರ್ಯಾಕ್ಟರ್ನಲ್ಲಿನ ಚಲನಚಿತ್ರ ಗೀತೆಗಳಿಗೆ ಹೆಜ್ಜೆ ಹಾಕುತ್ತಾ ಬಟ್ಟೆ ಕಳಚಿ ಹುಚ್ಚೆದ್ದು ಕುಣಿದು ಕುಪ್ಪಳಿಸುತ್ತಾ ಪರಸ್ಪರ ಗುಲಾಲು ಎರಚಿ ಸಂಭ್ರಮದ ವಿಜಯೋತ್ಸವ ಆಚರಿಸಿದರು. ಹೀಗೆ ವೈವಿಧ್ಯಮ ಸಂಭ್ರಮದಲ್ಲಿ ಯುವ ಕನ್ನಡಿಗರು ಯಾವುದೇ ಭೇದ ಭಾವ ಮಾಡದೆ ಕರ್ನಾಟಕ ಕನ್ನಡ ಅಭಿಮಾನ ಮೆರೆದಿದ್ದು ನಿಜಕ್ಕೂ ಮೆಚ್ಚುವಂತಹದ್ದು. ಹಾಗೆ ಮೆರೆಯುವುದು ಪ್ರತಿಯೊಬ್ಬನ ಕನ್ನಡಿಗನ ಕರ್ತವ್ಯ ಹೌದು. ಈ ಒಂದು ಅಭಿಮಾನ ಮತ್ತು ಸಂಭ್ರಮವು ಕ್ರೀಡೆಗೆ ಮಾತ್ರ ಸೀಮಿತವಾಗದೆ ಕನ್ನಡ ನಾಡಿನ ಪ್ರತಿ ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಅಭಿಮಾನ ಮೆರೆದರೆ ರಾಷ್ಟ್ರಕವಿ ಕುವೆಂಪುರ ಸರ್ವಜನಾಂಗದ ಶಾಂತಿಯ ತೋಟದ ಕನಸು ಸಾಕಾರಗೊಳ್ಳುತ್ತದೆ. ಮತ್ತೊಂದೆಡೆ ದುರದೃಷ್ಟಕರ ಸಂಗತಿಯೆಂದರೆ ಹುನಗುಂದ ಪಟ್ಟಣದ ಬಾಗಲಕೋಟೆ ರಸ್ತೆ ಮಾರ್ಗದ ಪೀರಓಣಿ ಬಳಿ ಸ್ನೇಹಿತರೊಂದಿಗೆ ಯುವಕ ಜಯ ಜೋಶಿರು ಬೈಕನಲ್ಲಿ ಸಂಭ್ರಮಿಸುತ್ತಿರುವಾಗ ಲಾರಿ ಹಾದು ಕಾಲು ಮುರಿದುಕೊಂಡು ಗಂಭೀರ ಗಾಯಾಳಾಗಿದ್ದು ಗಮನಿಸಿದರೆ ಈ ಅಭಿಮಾನದ ಮತ್ತು ಸಂಭ್ರಮಾಚರಣೆ ಹುಚ್ಚು ಯುವಕರ ಮತ್ತು ಅವರ ಕುಟುಂಬದ ಬದುಕಿಗೆ ಕುತ್ತು ತರುವಂತಹದ್ದಾಗಬಾರದೆಂಬುದು ಹಾಗೂ ಸಂಚಾರಿ ರಸ್ತೆಯ ಸುರಕ್ಷಾ ಮಾರ್ಗಗಳನ್ನು ಪಾಲಿಸುತ್ತಾ ಯುವ ಪಡೆಯು ತಪ್ಪು ಯಾರಿಂದಾಗಿದೆ ಹಾಗೂ ಯಾರು ನಿಯಂತ್ರಿಸಬೇಕೆಂಬುದು ತರ್ಕಕ್ಕೆ ಒಳಪಡಿಸುವುದು ಮುಖ್ಯವಲ್ಲ. ಪ್ರಸ್ತುತ ಯುವ ಸಮುದಾಯ ಸ್ವಯಂ ನಿಯಂತ್ರಿಸಿಕೊಳ್ಳುವ ಬುದ್ಧಿವಂತಿಕೆ ಪ್ರಬುದ್ಧತೆ ಹೊಂದಿದೆ. ಹಾಗಾಗಿ ತಮ್ಮ ಅಮೂಲ್ಯವಾದ ಜೀವ ಮತ್ತು ಜೀವನವನ್ನು ಸಂರಕ್ಷಿಸಿಕೊಳ್ಳಬೇಕೆಂಬುದು ಈ ರಸ್ತೆ ಅಪಘಾತ ಘಟನೆ ಎತ್ತಿ ತೋರಿಸುತ್ತದೆ. ಹಾಗಾಗಿ ಆದೆಸೆಯಲ್ಲಿ ಕನ್ನಡಾಂಬೆ ಯುವಜನಾಂಗಕ್ಕೆ ಸದ್ಬುದ್ಧಿ ಕೊಡಲೆಂಬುವುದೇ ಸಾರ್ವಜನಿಕ ವಲಯದ ಆಶಯವಾಗಿದೆ. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಮನೆಯದು ಮುಗಿದೇನು ಕಾಲ